ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಗೈಸ್, ಇವತ್ತು ಮಂಗಳವಾರ ನಾನು ಈ ವ್ಲಾಗ್ನ ಬೆಳಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಟೊಮೆಟೊ ಬಾತ್ನ ಮಾಡಿದ್ದೆ. ಟೊಮೆಟೊ ಬಾತೆಲ್ಲ ಮಾಡಿ ಆಯಿತು, ಗ್ಯಾಸ್ ಮೇಲೆ ಇಕ್ಕಿದ್ದೀನಿ. ಅದಿನ್ನೂ ವಿಸಿಲ್ ಹೋಗ್ಬೇಕು ಅಷ್ಟೇ, ವಿಸಿಲ್ ಬರಬೇಕು ಅಷ್ಟೇ. ಅಷ್ಟರಲ್ಲಿ ಇದೆಲ್ಲ ಮೆಸ್ಸಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಾ ಇದ್ದೀನಿ. ಅಡುಗೆ ಮನೆ ನೀಟಾಗಿದ್ದರೆ ಏನೋ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇಲ್ಲ ಅಂದರೆ ಏನೋ ಗಲೀಜಾಗಿದ್ದರೆ ಏನೋ ಅನ್ಕಂಫರ್ಟೇಬಲ್, ಹಂಗೆ ಏನೋ ದಿನ ಪೂರ್ತಿ ಏನೋ ಕಳ್ಕೊಂಡಂಗೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಎಲ್ಲಿ ಎತ್ಕೊಂಡಿದ್ವೋ ಅಲ್ಲೆಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಅಂದರೆ ಮೇಲೆ ಕ್ಲೀನ್ ಮಾಡ್ತಿದ್ದೀನಿ ಅಷ್ಟೇ, ಡೀಪ್ ಕ್ಲೀನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಷ್ಟರಲ್ಲಿ ನಮ್ಮ ನಾದಿನಿ ಮಗಳು ಹೊಟ್ಟೆ ಹಸಿವು ಅಂತ ಹೇಳಿದ್ಲು. ವಿಸಿಲ್ ತೆಗಿಯೋಕ್ಕಂತ ಹೋದೆ, ಇನ್ನೂ ಆಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ತೊಳೆದಿದ್ದ ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಡೋಣ ವಿಸಿಲ್ ಹೋಗೋಷ್ಟರಲ್ಲಿ, ಆಮೇಲೆ ಮನಶಾಂತಿಯಾಗಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ಪಾತ್ರೆಗಳನ್ನೆಲ್ಲ ಜೋಡಿಸಿ ಶೆಲ್ಫೆಲ್ಲ ಒರೆಸ್ಕೊತಾ ಇದ್ದೀನಿ. ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋಷ್ಟರಲ್ಲಿ ವಿಸಿಲ್ ಸಹ ಬಂತು. ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವೆ ಆಗ್ತದೆ. ಅದರಲ್ಲೂ ನನಗೆ ಬೆಳಗ್ಗೆ ಮಿಲ್ಕ್ ಶೇಕ್ ಅಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಕುಡ್ದಿರಲಿಲ್ಲ. ಡ್ರೈ ಫ್ರೂಟ್ಸ್ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಫಿ ಕುಡ್ದಿದ್ದೆ ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡಿ ತಿನ್ನೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವೆ ಆಗಿಬಿಟ್ಟಿತ್ತು, ಸುಸ್ತೇ ಆಗಿಬಿಟ್ಟಿತ್ತು. ಸೊ ವಿಸಿಲ್ ಹೋಯ್ತು. ಇನ್ನು ವಿಸಿಲ್ ಗಾಳಿ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ. ಫೈನಲಿ ಕುಕ್ಕರ್ ತಣ್ಣಕ್ಕೆ ಆದಮೇಲೆ ಎಲ್ಲರೂ ಬ್ರೇಕ್ಫಾಸ್ಟ್ ತಿನ್ಕೊಂಡ್ರಿ. ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಅವರೆಲ್ಲ ಮಾರ್ಕೆಟ್ಗೆ ಹೋಗಿದ್ದು ತಲೆಕಾಲು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ತಿಂದು ತುಂಬ ದಿವಸ ಆಗಿಬಿಟ್ಟಿತ್ತು ಅಂತ ಹೇಳಿ ತೊಗೊಂಬರೋದಕ್ಕೆ ಅಂತ ಹೋಗಿ ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಅವ್ರು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದಾರೆ. ನಮ್ಮ ನಾದಿನಿ ಮಗನಿಗೆ ಮೊಸರಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗೋದಿಲ್ಲ. ಅದರಲ್ಲೂ ಚಿಟ್ಟಿಗಂತೂ ಮೊಸರು ನೋಡಿದ್ರೆ ಸಾಕು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅವ್ನು ಮೊಸರು ಹಾಕ್ಕೊಂಡ ಅಂತ ಹೇಳಿಬಿಟ್ಟು ಅವಳು ನೋಡಿ ಎಷ್ಟು ಇಷ್ಟಪಟ್ಟು ಒಳ್ಳೆ ನಮ್ಮ ಅತ್ತೆ ರೇಗಿಸ್ತಾ ಇದ್ರು. ನೀನು ಕೃಷ್ಣನ ಥರ ಕೃಷ್ಣ ಬೆಣ್ಣೆ ತಿಂದಂಗಿದೆ ಅಂತ ಹೇಳಿಬಿಟ್ಟು ಅವಳು ನೀನು ಕೃಷ್ಣನಾಮ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಆದೃತಿ ಅಂತ ಅವ್ರಿಗೆ ಆಪೋಸಿಟಾಗಿ ಹೇಳ್ತಾ ಇದ್ಲು. ಈ ವಿಡಿಯೋ ರೆಕಾರ್ಡ್ ಮಾಡೋವಾಗ ಆಚೆಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಸ್ವಲ್ಪ ಸೌಂಡ್ಗಳೆಲ್ಲ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಈ ವಾಯ್ಸ್ನ ಕಟ್ ಮಾಡಿಬಿಟ್ಟೆ. ನಾವು ಬ್ರೇಕ್ಫಾಸ್ಟ್ ತಿಂದಮೇಲೆ ಒಂದು ಹಾಫ್ ಆನ್ ಅವರ್ ಹಂಗೆ ರೆಸ್ಟ್ ತೊಗೊಂಡು ಲಂಚ್ ಮಾಡೋದಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತು. ನಮ್ಮ ಮನೇಲಿ ಟೈಮಿಂಗ್ಸ್ನ ಫಾಲೋ ಮಾಡ್ತಾರೆ. ಎಕ್ಸಾಕ್ಟ್ಲಿ 12:30 ಅಥವಾ 12:45 ಅಷ್ಟರಲ್ಲಿ ಲಂಚ್ ಪ್ರಿಪೇರ್ ಆಗಿಬಿಡಬೇಕು. ಸರಿ ಟೈಮ್ ಆಗಿಬಿಡುತ್ತೆ, ಇನ್ನೇನು ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಲಂಚ್ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿ ಹೋಗಿ ಸಾಂಬಾರು ಮಾಡೋದಕ್ಕೆ ಅಂದರೆ ತಲೆಕಾಲು ಸಾರು ಮಾಡೋದಕ್ಕೆ ಅಂತ ಹೇಳಿ ಕಿಚನ್ಗೆ ಹೋದೆ. ಅಲ್ಲಿ ಏನು ಮಾಡಿದರು ಅಂತಂದರೆ ತಲೆಕಾಲು ಎರಡೂ ಸಪ್ರೇಟಾಗಿ ಓಡಿಸ್ಕೊಂಡು ಮಿಕ್ಸ್ ಮಾಡಿ ಹಾಕ್ಸ್ಕೊಂಡು ಬಂದುಬಿಟ್ಟಿದ್ದಾರೆ. ನನಗಂತೂ ಸ್ವಲ್ಪ ಕೋಪನೇ ಬಂದುಬಿಡ್ತು. ಇವಾಗೆಲ್ಲ ಆಯ್ಬೇಕಲ್ಲ ಅಂತ ಹೇಳಿಬಿಟ್ಟು ಸೂಪ್ ಮಾಡೋದಕ್ಕೆ ಕಾಲೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೆ. ಕವರಲ್ಲೇ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಎಲ್ಲ ಅದನ್ನ ತಲೆ ಸಪ್ರೇಟು ಕಾಲು ಸಪ್ರೇಟು ಮಾಡ್ಕೊತಾ ಇದ್ದೆ. ಯಾಕೆಂದರೆ ಫಸ್ಟ್ ಸೂಪ್ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಮಾಡಬೇಕಲ್ವ, ಅದಕ್ಕೋಸ್ಕರ. ಇದರಿಂದನೇ ನಂಗೊಂದು 20 ಮಿನಿಟ್ಸ್ ಟೈಮೇ ವೇಸ್ಟ್ ಆಗೋಯಿತು. ಸೊ ಫೈನಲಿ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದ ನಂತರ ಫಸ್ಟ್ ಸೂಪ್ಗೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಕಾಲನ್ನ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಡೆ, ಉಪ್ಪು ಹಾಕಿ ಆಮೇಲೆ ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇವಾಗ ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಕಾಲು ಸೂಪ್ಗೆ ಮಸಾಲೆಗಳನ್ನೆಲ್ಲ ರುಬ್ಕೊಂಡು ಏನು ಹಾಕೋದಿಲ್ಲ, ಯಾಕಂದರೆ ಅದ್ರ ಫ್ಲೇವರ್ ಹೊರಟೋಗುತ್ತೆ. ಅಂದರೆ ಸಾರಾಂಶ ಅಂತೀವಲ್ಲ ಅದೆಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಗೂ ಒಂದು 4-5 ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು 7-8 ವಿಜಿಲ್ ಬರೋದಕ್ಕೆ ಬಿಡ್ತೀನಿ. ಸೊ ಅಷ್ಟರಲ್ಲಿ ಕಾಲು ಚೆನ್ನಾಗಿ ಬೇಯ್ಕೊಂಡಿರುತ್ತೆ, ಸೂಪ್ ಸಹ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಈ ಸೂಪ್ ಆಗೋಷ್ಟರಲ್ಲಿ ರೈಸ್ನ ಇಟ್ಕೊಂಬಿಡೋಣ, ಮುದ್ದೆಗೂ ಆಗುತ್ತೆ, ರೈಸ್ ತಿನ್ನೋದಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ರೈಸ್ ಮಾಡ್ಕೊಂಬಿಡೋಣ ಅಂತೇಳಿ ರೈಸ್ನ ಇಡ್ತಾ ಇದ್ದೀನಿ. ಅಂದರೆ ಅಕ್ಕಿನ ತೊಳೆದು ಇಟ್ಕೊತಾ ಇದ್ದೀನಿ. ಅಷ್ಟೇ ನಮ್ಮ ನಾದಿನಿ ಕಾಫಿ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಕಾಫಿ ಇಡ್ತಾ ಇದ್ದಾರೆ. ಸರಿ ಕಾಫಿ ಕುಡಿದ್ಬಿಟ್ಟು ಆಮೇಲೆ ತಲೆ ಸಾಂಬಾರಿಗೆ ಮಸಾಲೆ ರುಬ್ಕೋಣ ಅಂತ ಹೇಳಿ ಫಸ್ಟ್ ಕಾಫಿ ಕುಡಿಯೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ಕಡೆನ ಇರಲಿ ಊಟ ಒಂದು ಸ್ವಲ್ಪ ಒಂದು 5-10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಕಾಫಿ ಟೀ ಇದು ಮಾತ್ರ ಟೈಮ್ ಕರೆಕ್ಟಾಗಿ ಆಗಿಬಿಡ್ಬೇಕು. ಆ ಥರ ಅಲ್ಲ, ಅವ್ರಿಗೆ ಫಸ್ಟಿಂದ ರೂಢಿ ಆಗಿಬಿಟ್ಟಿದೆ.
ನನಗೂ ಅಷ್ಟೊಂದು ರೂಢಿ ಇದ್ದಿಲ್ಲ, ಈ ಮನೆಗೆ ಬಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಏನು ಮಾಡೋದು, ಹ್ಯಾಬಿಟ್ ಆದಮೇಲೆ ಅದು ಬಿಡ್ಸೋದಕ್ಕೆ ಆಗೋದಲ್ವಾ. ಚಿಟ್ಟಿಮ್ಮ ಕೆಳಗಡೆ ಅಂಗಡಿಗೆ ಹೋದರೆ ಮತ್ತೆ ಮೇಲೆ ಬರೋವಾಗ ಕೈಯಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ನೋಡಿ. ಚುಪಾ ಚುಪ್ಸ್ ಬೇಕು ಅಂತ ಹೇಳಿ ಅವ್ರ ಅತ್ತೆ ಕೈಲಿ ಹಠ ಮಾಡಿಸಿ ಹತ್ತಿ ಕೆಳಗೆ ಕರ್ಕೊಂಡೋಗಿ ಕೊಡ್ಸ್ಕೊಂಡು ತೊಗೊಂಡು ಬಂದಿದ್ದಾಳೆ. ನನಗೆ ಕೊಡಮ್ಮ ಅಂದರೆ ಇಷ್ಟೇಷ್ಟು ಕಿತ್ತಿ ಕಿತ್ತಿ ಕೊಡ್ತಾಯಿದ್ದಾಳೆ ನೋಡಿ. ಸೊ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಕುತ್ಕೊಂಡು ಕಾಫಿ ಕುಡಿಯೋಷ್ಟರಲ್ಲಿ ಕುಕ್ಕರ್ ವಿಸಿಲ್ ಕೂಗ್ತು, ಅಂದರೆ ಕಾಲ್ ಸೂಪ್ ರೆಡಿ ಆಯಿತು. ಸರಿ ಲೇಟ್ ಮಾಡಿದಷ್ಟು ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ತಲೆ ಸಾರು ಮಾಡೋಣ ಅಂತ ಹೇಳಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಇಟ್ಬಿಟ್ಟು ಆಮೇಲೆ ಮಸಾಲೆಗೆಲ್ಲ ರೆಡಿ ಆಗಿದೆ, ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ರೆಡಿ ಆಗಿದೆ, ರುಬ್ಕೊಳ್ಳೋದು ಅಷ್ಟೇ. ಸರಿ ಒಗ್ಗರಣೆಗೆ ಇಟ್ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಅಂತ ಹೇಳಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಗೈಸ್, ನಾನು ಈ ತಲೆಕಾಲು ಸಾಂಬಾರು ರೆಸಿಪಿನ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಲಿಂಕ್ನ ಒಂದ್ಸತಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನನಗಂತೂ ಸಾಂಬಾರು ಟೇಸ್ಟ್ ಸಖತ್ತಾಗಿ ಬಂದಿತ್ತು. ನೀವು ಒಂದ್ಸತಿ ಆ ರೆಸಿಪಿನ ಸೇಮ್ ಮೆಜರ್ಮೆಂಟ್ಸಿಂದ ಟ್ರೈ ಮಾಡಿ ನೋಡಿ. ಬಿಲೀವ್ ಮೀ, ಟೇಸ್ಟ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಜನ ಕಾಮೆಂಟ್ಸ್ ಮೂಲಕ ಹೇಳ್ತಿದ್ದೀರಾ, ಅಕ್ಕ ನಿಮ್ಮ ರೆಸಿಪೀಸ್ನ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು, ಫಸ್ಟ್ ಟೈಮ್ ಟ್ರೈ ಮಾಡಿದ ಥರನೇ ಇರಲಿಲ್ಲ, ಎಕ್ಸ್ಪೀರಿಯೆನ್ಸ್ ಆಗೋದ್ಮೇಲೆ ಮಾಡೋ ಥರ ಇತ್ತು, ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪೀಸ್ನ ಅಂತ ಹೇಳಿ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಾಯಿದ್ದೀರಾ. ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟೊಂದು ಗುಡ್ ರೆಸ್ಪಾನ್ಸ್ ನಿಮ್ಮ ಕಡೆಯಿಂದ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ನಿಮ್ಗೆ ಯಾವ ರೆಸಿಪೀಸ್ ಬೇಕು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ, ನಾನು ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರೆಸಿಪೀಸ್ನ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆದರೂ ಖಂಡಿತ ಅಪ್ಲೋಡ್ ಮಾಡ್ತೀನಿ. ನೀವು ಮಾಡುವ ಕಾಮೆಂಟ್ಸೇ ನನಗೆ ತುಂಬ ದೊಡ್ಡ ಆಶೀರ್ವಾದ ಇದ್ದ ಹಾಗೆ ನೋಡಿ. ಇವಾಗ ಕಾಲ್ ಸೂಪಲ್ಲಿ ಇರೋ ಪೀಸ್ಗಳು ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ನಾನು ಸ್ವಲ್ಪ ಆವಾಗ ಏನು ವೇಸ್ಟ್ ಆಗೋದಿಲ್ಲ, ಎಲ್ಲ ತಿನ್ಕೊಂಡು ಬಿಡ್ತಾರೆ. ನಾನು ಹಾಗೆ ಸೂಪಲ್ಲಿ ಪೀಸ್ಗಳು ಹಾಗೆ ಬಿಟ್ಬಿಟ್ರೆ ಯಾರೂ ತಿನ್ನೋದಿಲ್ಲ, ಆಮೇಲೆ ಲಾಸ್ಟಿಗೆ ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ವೇಸ್ಟ್ ಆಗೋದಿಲ್ಲ, ಆ್ಯಂಡ್ ಅದಕ್ಕೆ ಉಪ್ಪು ಖಾರನೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡ್ಕೊತೀನಿ. ಬೇಕಾದರೆ ಈ ಟಿಪ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಬೇಗ ಮಸಾಲೆನ ರುಬ್ಕೊಂಡು ಮಸಾಲೆ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಟೆ. ಈ ತಲೆ ಸಾಂಬಾರು ಆಗೋಷ್ಟರಲ್ಲಿ ಮುದ್ದೆಗೂ ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮುದ್ದೆಗೂ ಇಟ್ಕೊತಾ ಇದ್ದೀನಿ. ನಮ್ಮ ಮುದ್ದೆಗೆ ಇಟ್ಟೆ ಅಷ್ಟೇ, ನಮ್ಮ ನಾದಿನಿ ಮುದ್ದೆ ಮಾಡ್ಕೊತೀನಿ. ಅಂದರೆ ಮುದ್ದೆ ಸ್ವಲ್ಪ ಜಾಸ್ತಿ ಇತ್ತು, ನನ್ನ ಕೈಲಿ ಇವಾಗ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರೇ ಮಾಡಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರು ಮುದ್ದೆ ಮಾಡ್ಕೊತಾರೆ ಅಂತ ಹೇಳಿ ನಾನು ನಮ್ಮ ಮಾವನ ಅಂಗಡಿ ಶಾಪಲ್ಲಿ ಇರ್ತಾರಲ್ವ, ಸೊ ಅವ್ರನ್ನ ಕಳ್ಸೋಣ ಅಂತ ಹೇಳಿಬಿಟ್ಟು ಶಾಪಿಗೆ ಹೊರಟೆ. ಶಾಪ್ಗೆ ಹೋಗ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ದೆ ಊಟಕ್ಕೆ ಅಂತ ಹೇಳಿಬಿಟ್ಟು. ಗೈಸ್, ಅಂಗಡೀಲಿ ನಮ್ಮ ಅತ್ತೆ ಇರುವಾಗ ಸ್ವಲ್ಪ ಕ್ಲೀನಾಗಿತ್ತು. ಇವಾಗ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಅಂಗಡಿಗೆ ಬರ್ತಾ ಇರಲಿಲ್ಲಲ್ವ, ಫುಲ್ ಮೆಸ್ಸಿ ಆಗಿದೆ. ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡು ಎಲ್ಲಂದರೆ ಅಲ್ಲಿ ಆಗಿಬಿಡ್ತಾರೆ. ಯಾವ್ದು ನೋಡ್ರಿ ಎಲ್ಲಂದರೆ ಅಲ್ಲಿ ಕಾಲಿಗೆ ಸಿಕ್ತಿತ್ತು. ಆ್ಯಂಡ್ ತುಂಬ ಗಲೀಜಾಗಿ ಮಾಡಿಬಿಟ್ಟು, ಅಂದರೆ ಫುಲ್ ಸಿಕ್ಕಾಪಟ್ಟೆ ಮೆಸ್ಸಿಯಾಗಿ ಮಾಡಿಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ದಿನ ಕ್ಲೀನ್ ಮಾಡ್ರು. ಮತ್ತೆ ನಾಳೆ ಮಧ್ಯಾಹ್ನ ನಾನು ಬಂದು ನೋಡ್ರು ಹಾಗೆ ಇರುತ್ತೆ. ನಾನು ನಾಳೆ ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ಹಾಗೆ ಬಿಡೋದಕ್ಕೆ ಆಗೋದಿಲ್ವಲ್ವ, ಅಂದರೆ ಹಾಗೆ ಬಿಡೋದಕ್ಕೆ ಮನಸ್ಸು ಬರಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಎತ್ತುತ್ತಾ ಇದ್ದೆ, ಅಂದರೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ನಾದಿ ಫೋನ್ ಮಾಡಿದ್ರು, ಇವಾಗ ಊಟ ಮಾಡ್ತೆ ಇನ್ನೂ ಲೇಟಾ ಅಂತ ಹೇಳಿಬಿಟ್ಟು. ನಂಗೆ ಇವಾಗ ಏನು ಹೊಟ್ಟೆ ಹಸಿವಾಗ್ತಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಕೊಂಡು ಕಳಿಸಿ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಚಿಟ್ಟಿಮ್ಮಗೆ ಸ್ನಾನ ಮಾಡಿಸಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನನ್ನ ಊಟ ಕಳಿಸಿದ್ರು. ಊಟ ಮಾಡಿಕೊಂಡು ಚಿಟ್ಟಿಮ್ಮನ ಮಲಗಿಸೋಣ ಅಂತ ಹೇಳಿಬಿಟ್ಟು ಊಟ ಮಾಡ್ತಾಯಿದ್ದೆ. ಚಿಟ್ಟಿಮ್ಮನ ಮಲಗಿಸ್ಬಿಟ್ಟು ನಾನು ಹಾಗೆ ಮಲ್ಕೊಂಡ್ಬಿಟ್ಟೆ. ಮಧ್ಯಾಹ್ನದ ಹೊತ್ತು ಆಗಲಿ ಯಾವಾಗ ಆಗಲಿ ಊಟ ಮಾಡಿದ್ಮೇಲೆ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ, ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡುತ್ತೆ. ಕೈ ಕಾಲಲ್ಲಿ ಏನೂ ಎನರ್ಜಿನೇ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ. ಸೊ ಆ ರೀತಿ ಸುಸ್ತಾಗಿಬಿಡುತ್ತೆ. ಸೊ ಅವಳನ್ನ ಮಲಗಿಸ್ಬಿಟ್ಟು ನಾನು ಹಾಗೆ ಸ್ವಲ್ಪ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಚಿಟ್ಟಿಮ್ಮ ಎದ್ದೋಳಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಹೊರಟೆ. ನಾನು ಹಂಗೆ ಸ್ನಾನಕ್ಕೆ ಹೋದ್ನೋ ಇಲ್ವೋ ಅವಳು ಎದ್ಬಿಟ್ಟಿದ್ಲು. ಸರಿ ಅಂತ ಹೇಳಿಬಿಟ್ಟು ನಮ್ಮ ನಾದಿನಿಯವರೆಲ್ಲ ಅವಳನ್ನ ಸಮಾಧಾನ ಮಾಡಿಸಿ ಹಾಲೆಲ್ಲ ಕುಡಿಸಿದ್ರು. ಹಾಯ್ ಮೇಡಮ್. ಹಾಯ್, ಹೌ ಆರ್ ಯು? ನಿನ್ನ ಹೆಸರು ಹೇಳಮ್ಮ. ಜೋರಾಗಿ ಹೇಳು. ಏನು ನಿನ್ನ ಹೆಸರು? ಅಷ್ಟರಲ್ಲಿ ನಮ್ಮ ಮಾವ ಅವರು ಸುಸ್ತಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಶಾಪಿಂದ ಬಂದು ಮಲ್ಕೊಂಡ್ಬಿಟ್ರು. ನಮ್ಮ ನಾದಿನಿ ಕಳಿಸಿದ್ರು ಅಂತ ಹೇಳಿಬಿಟ್ಟು ಅವ್ರು ಒಬ್ರ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನು ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬಟ್ಟೆ ಇಟ್ಕೊಂಡು ತಲೆಗೊಂದು ಕ್ಲಿಪ್ ಹಾಕ್ಕೊಂಡು ಕೆಳಗಡೆ ಹೋದೆ. ತಲೆ ಇನ್ನೂ ಒಣಗೇ ಇರಲಿಲ್ಲ.
ನಮ್ಮ ಮಾವಂಗೆ ಕೈ ಕಾಲು ನೋವು ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿ ಮಗ ಮಸಾಜ್ ಮಾಡ್ತಿರ್ಬೇಕಾದ್ರೆ ಚಿಟ್ಟಿಮ್ಮ ನೋಡಿ ಎಷ್ಟು ಸ್ಟೈಲಾಗಿ ನಿಂತ್ಕೊಂಡು ಏನೋ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಿದ್ಲು. ಇನ್ನು ರಾತ್ರಿ ಊಟಕ್ಕೆ ರೈಸೇ ಮಾಡಿಬಿಡಿ, ಚಪಾತಿ ಏನು ಬೇಡ ಅಂತ ಹೇಳಿದ್ರಿಂದ ರೈಸೇ ಮಾಡಿ ಎಲ್ಲರೂ ಊಟ ಮಾಡಿದ್ರಿ. ಎಲ್ಲರೂ ಊಟ ಮಾಡಿದ್ದಾದಮೇಲೆ ತಲೆ ಸಾಂಬಾರು ಸ್ವಲ್ಪ ಉಳಿದಿತ್ತು ಅಂತ ಹೇಳಿ ಬಿಸಿ ಮಾಡ್ತಿದ್ದೆ. ಆ್ಯಂಡ್ ಮತ್ತೇನು ಬಿಸಿ ನೀರಿಕ್ಕು ಅಂತ ಹೇಳಿದರು. ಅವ್ರಿಗೂ ಬಿಸಿ ನೀರು ಇಕ್ಬಿಟ್ಟು ಎಲ್ಲ ಗ್ಯಾಸ್ ಎಲ್ಲ ಒರೆಸೋಣ, ಫುಲ್ ಚೆನ್ನಾಗಿ ಉಜ್ಜೋಣ ಅಂತ ಹೇಳಿಬಿಟ್ಟು ಟೀ ಎಲ್ಲ ಇದಾಗಿಬಿಟ್ಟು ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಗ್ಯಾಸ್ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಚೆನ್ನಾಗಿ ಉಜ್ಜೋಣ, ನೀಟಾಗಿ ಉಜ್ಜೋಣ ಅಂತ ಹೇಳಿ ಎಲ್ಲ ಎತ್ತುತ್ತಾ ಇದ್ದೆ. ಆ್ಯಂಡ್ ನಮ್ಮ ನಾದಿನಿಯವ್ರು ಇಬ್ಬರೂ ಪಾತ್ರೆ ಹಾಕ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ರು. ನನಗೆ ಸ್ವಲ್ಪ ಈಸಿ ಆಯಿತು. ನನ್ನ ಈ ಗ್ಯಾಸೆಲ್ಲ ಚೆನ್ನಾಗಿ ನೀಟಾಗಿ ಉಜ್ಕೊಂಡೆ, ಸೆಲ್ಫೆಲ್ಲ ಉಜ್ಕೊಂಡೆ. ರಾತ್ರಿ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ ಸರಿ ಅಂತ ಹೇಳಿಬಿಟ್ಟು 1-2 ಫ್ರೂಟ್ಸ್ ತಿಂದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಬೇಕ್ರಿಯಿಂದ ಏನೋ ತಂದಿದ್ರು. ಇಲ್ಲಿ ದಿಲ್ಪಸನ್ ಏನೋ ಒಂದಿತ್ತು, ಅದು ಸ್ವಲ್ಪ ತಿನ್ನೋಕ್ಕೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಆಚೆ ಹೊರಗಡೆ ಕೂತ್ಕೊಂಡು ನಾನು ನನ್ನ ಮಗಳು ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಬಿಸಿನೀರು ಕುಡಿದು, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಬಿಸಿನೀರು ಕಂಪಲ್ಸರಿಯಾಗಿ ಕುಡಿಬೇಕು ಅಂತ ಹೇಳ್ತಾರಲ್ವ, ಸೊ ಅದಕ್ಕೆ ಡೈಲಿ ಬಿಸಿನೀರು ಕುಡಿತೀನಿ ಎಲ್ಲ ಊಟ ಎಲ್ಲ ಮುಗಿಸಿದ ನಂತರ. ಗೈಸ್, ಕೆಲವೊಬ್ರು ಕೇಳಿದ್ರಿ ಯಾಕೆ ಬ್ಲಾಗ್ಸ್ನ ಮಾಡ್ತಾ ಇಲ್ಲ, ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಅದೆಲ್ಲದಕ್ಕೂ ನಾನು ನಿಮಗೆ ನಾಳೆ ಬ್ಲಾಗ್ನಲ್ಲಿ ಕ್ಲಿಯರಾಗಿ ಡಿಟೇಲ್ಡಾಗಿ ಹೇಳ್ತೀನಿ. ಸೊ ವೇಟ್ ಫಾರ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಆ್ಯಂಡ್ ಕೆಲವರಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಎನ್ಕರೇಜ್ ಮಾಡಿದ್ದಾರೆ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಆ್ಯಂಡ್ ಎಸ್ ಗೈಸ್, ಸೊ ಫೈನಲಿ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ವೀಡಿಯೋಸ್ ಬೇಕಂತೆ ಕಾಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಚಿಟಿ ಬಾಯ್ಲಿ ಬಾಯ್ ಹೇಳು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಮಾಡು.